ಮೊನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಡ್ಬಂದಿದೆ. ಇವಾಗ ತಿರ್ಗಾ ಇದು ಅಯ್ಯೋ ಏನು ಮಾಡೋದು ಹೇಳಿ, ನಮ್ಮ ಟೈಮೇ ಸರಿ ಇಲ್ಲ. ಒಂದಾದ್ಮೇಲೆ ಒಂದು ನೋಡಿ ಇಲ್ಲಿ ಏನು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಫೋರ್ಸಲ್ಲಿ ನೀರು ಹೋಗ್ತದೆ, 70 ಫೋರ್ಸಲ್ಲಿ ನೀರು ಹೋಗ್ತದೆ ನೋಡಿ. ಈ ರೇಂಜ್ಗೆ ಈ ಥರ ಪ್ಲಾಸ್ಟಿಕ್ಸ್ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಹೊರಗಡೆ. ಏನು ಹೇಳೋಣ ಹೇಳಿ ಇವ್ರಿಗೆ, ಜಾಲಿ ಅಲ್ವಾ ನೋಡಿ. ಬರೋದು ಇಲ್ಲಿ ಈ ಥರ ಬಿಸಾಕೋದು ಹೋಗೋದು. ಏನು ಗುರು, ಹಾಂ ಏನು ಹೊಟ್ಟೆಗೆ ಅನ್ನ ತಿಂತೀರೋ ಏನು ತಿಂತೀರೋ ಗೊತ್ತಿಲ್ಲ, ಹೊರಗಡೆ ಬಂದು ಹಿಂಗೆ ಬಿಸಾಕ್ತಿರಲ್ಲ. ಹಾಂ ಥೂ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲೂ ಪೂಜೆ ಇದೆ, ಇವಾಗ ಮೇಲ್ಗಡೆ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯ್ತು ಇವಾಗ. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ನಮ್ಮ ಬನ ಇದೆ ಇಲ್ಲೇ ಭೂತಸ್ಥಾನ ಪಕ್ಕದಲ್ಲೇ. ಸೊ ಅಲ್ಲಿ ಪೂಜೆಗೆ ಇವಾಗ ಭಟ್ರು ಬರ್ತಾರೆ, ಹೊರಡ್ಬೇಕು ಇನ್ನೇನು. ನೋಡ್ಬೋದು ಇವತ್ತು ಸುಮಾರು ನಾನು ಬಂದೊಂದು 10 ದಿವಸ ಆಗ್ತಾ ಬಂತು. 10 ದಿವಸಕ್ಕೆ ನಾನು ಇವತ್ತೇ ಬಿಸಿಲು ನೋಡಿದ್ದು, ಹೇಳಬೇಕು ಅಂತಂದರೆ ಇವತ್ತೇ ಬಿಸಿಲು ಬಂದಿರೋದು ನೋಡಿ ಹೆಂಗಿದೆ ಅಂತೇಳಿ. ಫುಲ್ಲು ಮಳೆ, ನೆನ್ನೆ ಎಲ್ಲ ನೋಡಿ, ಇನ್ನೂ ನೆನ್ನೆ ನೈಟೆಲ್ಲ ಮಳೆ ಬಂದಿರೋದು, ನೀರು ಇನ್ನೂ ಇದೇ ಆಗಿಲ್ಲ. ಫುಲ್ಲು ಮಳೆ ಬರ್ತಾಯಿದೆ. ಫುಲ್ಲು ಮಳೆ ಅಂದರೆ ಏನು, ಒಂದು ರೇಂಜ್ಗೆ ಬರುತ್ತೆ ನಿಲ್ಲುತ್ತೆ, ಆಫ್ ಆನ್ ಆಗ್ತಾಯಿದೆ. ಮತ್ತು ನಮ್ಮ ಮನೇನೂ ಅಷ್ಟೇ ಹೆಂಗಿದೆ ಅಂತ ಹೇಳಿದ್ರೆ ಮಧ್ಯದಲ್ಲಿದೆ. ಆ್ಯಕ್ಚುಲಿ ನೋಡಿ ಈ ಕಡೆನೂ ಒಂದು ಇದಿದೆ, ನೀರು ಹೋಗ್ತಕ್ಕಂಥ ಜಾಗ ಇದೆ, ಅಲ್ಲೂ ನೀರು ಹೋಗುತ್ತೆ. ಮಧ್ಯದಲ್ಲಿ ನಾವಿದ್ದೀವಿ, ಒಳ್ಳೆ ಏನಂತ ಹೇಳಿದ್ರೆ ಒಂದು ಐಲ್ಯಾಂಡಲ್ಲಿ ಇದ್ದಂಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಒಳಗಡೆ ಕಾಡಲ್ಲೆಲ್ಲ ಸಖತ್ತಾಗಿದೆ ಗುರು, ಹೇಳಬೇಕು ಅಂತಂದರೆ. ಫುಲ್ಲು ಏನಂತಾರೆ, ಫುಲ್ಲು ನೀರು, ಫುಲ್ಲು ಗ್ರೀನು, ಎಲ್ಲ ಕಡೆ ನೀರು ಹೋಗ್ತಾಯಿದೆ. ಆಫ್ ರೋಡ್ ಮಾಡೋಕ್ಕಂತೂ ಸಖತ್ತಾಗಿದೆ ಮಜಾ ಇವಾಗ. ಸೊ ಹೋಗಿ ತೋರಿಸ್ತೀನಿ ಆ್ಯಕ್ಚುಲಿ ಆಮೇಲೆ ಟೈಮ್ ಆದಾಗ. ಸೊ ನೋಡಿ ಅವರಾಣಿ ಆ್ಯಕ್ಚುಲಿ ಮೊನ್ನೆ ಮೇಲೆ ಹೋಗಿತ್ತಿದ್ದು, ಇವತ್ತು ಕೆಳಗಡೆ ಬರ್ತಾಯಿದೆ. ಅಲ್ಲಿ ಹೋಗಿತ್ತು ಮೇಲ್ಗಡೆ. ಅದೆಲ್ಲ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಇಲ್ಲಿ ಊರಾದ್ಮೇಲೆ ಇದೆಲ್ಲ ಕಾಬೋದು, ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇವಾಗ ಪೂಜೆಗೆ ಹೋಗ್ಬಿಟ್ಟು ಬರೋಣ. ಪೂಜೆ ನಡೆಯುತ್ತೆ ನಮ್ಮ ದೇವರಿಗೆ ಮತ್ತು ನಾಗಬಂಧಕ್ಕೆ ಎರಡಕ್ಕೂ ಪೂಜೆ ಮಾಡಬೇಕು. ಮಾಡೋಕ್ಕೆ ಬರ್ತಾರೆ ಭಟ್ರು. ಸೊ ಹೋಗೋಣ, ಲೆಟ್ಸ್ ಗೋ. ಕಾರ್ ನೋಡಿ ಇಲ್ಲೇ ಫುಲ್ಲು ರೆಸ್ಟಿಂಗು. ಒಳ್ಳೆ ಗ್ರೀನಾಗಿ ಸಖತ್ತಾಗಿದೆ ಗುರು, ನಿಜ ಹೇಳ್ಬೇಕಂತ.
ಏನು ಸೂಪರ್ ಆಗಿದೆ ವ್ಯೂ ಇಲ್ಲಿಂದ. ಫುಲ್ಲು ಗ್ರೀನು, ಒಳ್ಳೆ ಗಾಲ್ಫ್ ಇದ್ರ ಥರ. ಬಟ್ ಅಲ್ಲಾದರೆ ಫುಲ್ಲು ನೀರಿದೆ, ಫುಲ್ಲು ಕೊಚ್ಚೆ. ಗಾಡೀಲಿ ಆಟ ಆಡೋದಕ್ಕೆ ಒಳ್ಳೆ ಮಜಾ. ಪೂಜೆ ಎಲ್ಲ ಆಯಿತು. ಸೊ ಇವಾಗ ವಾಪಸ್ ಹೊಡ್ತಾ ಇದ್ದೀನಿ. ನೋಡಿ, ಪಂಜುರ್ಲಿ ಕಲ್ಲೊಟ್ಟಿದೇವರು ನಾಗರಾಜದೇವರು, ನಮ್ಮ ಮುಖ್ಯಸ್ಥರು ಪುಣ್ಯದ ಅವರ ಅಣ್ಣ ಹೇಳು. ಓಕೆ, ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು ಪೂಜೆ. ಆ್ಯಕ್ಚುಲಿ ತುಂಬ ಸತಿ ಅಂದರೆ ವರ್ಷಕ್ಕೆ ಪೂಜೆ ಇದ್ದೇ ಇರುತ್ತೆ ನಾಗರ ಪಂಚಮಿ ದಿವಸ. ಬಟ್ ಯಾವತ್ತೂ ಇರೋಕ್ಕಾಗಿರಲಿಲ್ಲ, ಈ ಬರೋಕ್ಕಾಗ್ತಾಯಿರಲಿಲ್ಲ. ಈ ಸತಿ ಇದನ್ನೆಲ್ಲ ಅಂತೇಳ್ಬಿಟ್ಟು ಹಂಗೆ ಅಟೆಂಡ್ ಮಾಡಿದೆ. ನೋಡಿ, ಮುಂದೆ ಇದು ಗದ್ದೆ ಒಳಗಡೆ ಫುಲ್ಲು ನೀರು, ಮೇಲ್ಗಡೆಯಿಂದ ನೋಡೋಕೆ ಸಖತ್ತಾಗಿತ್ತು. ಈ ಕಡೆ ನೋಡಿ ಫುಲ್ಲು ನೀರು ನಿಂತಿದೆ. ಪಚ ಅಂದ್ಕೊಂಡು ಹೋಗ್ಬೇಕು ಇವಾಗ. ಏನು ಹೇಳಿ, ಫುಲ್ಲು ನೀರು ಬಂದುಬಿಟ್ಟಿದೆ. ಏಕೆಂದರೆ ಇಲ್ಲಿ ಮೋರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಮೋರಿ ಅಂದರೆ ತೋಡು ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಕಾಲೆಲ್ಲ ಹೊರಡೆ ಹೋಗ್ಬಿಡುತ್ತೆ. ಇಲ್ಲ ಆವಾಗಲೇ ಒಂದು ಕಾಲಿಟ್ಟೆ, ಫುಲ್ಲು ಕಾಲೇ ಹೊರಡೆ ಹೋಗ್ಬಿಡೋದು. ನೋಡಿ, ಒಂದು ಗುಂಡಿನೇ ಆಗೋಯ್ತು ಇಲ್ಲಿ. ನೋಡಿ, ಇಲ್ಲಿ ಕಾಲೇ ಹೊರಡೆ ಹೊಟ್ಟೋಯ್ತು, ಅಷ್ಟು ಮೃದುವಾಗಿದೆ. ಎಲ್ಲೋ ನವಿಲು ಬಂತು, ಎಲ್ಲೋಯ್ತು ಗೊತ್ತಿಲ್ಲ. ಸೊ ನೋಡಿ, ನೀರು ಹೋಗ್ತಾನೇ ಇರುತ್ತೆ ಹಿಂಗೆ. ಆ್ಯಕ್ಚುಲಿ ಇದ್ರ ಹೊರಗಡೆಯಿಂದ ಬಂದುಬಿಟ್ಟಿದೆ ನೀರು, ಗದ್ದೆ ಹೊರಗಡೆಯಿಂದನೇ. ಯಾಕಂದರೆ ಮೇಂಟೆನೆನ್ಸ್ ಇಲ್ವಲ್ಲ, ಅದಕ್ಕೆ ಅಂತಂದೇ ವಯಸ್ಸಾಯಿತು, ಮಾಡೋಕ್ಕಾಗಲ್ಲ. ಸೊ ನಾವು ಬೆಂಗಳೂರಲ್ಲಿರೋದು. ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ಸ್ ಇದೆ, ಬಟ್ ಕಾರಣಾಂತರಗಳಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇರಲಿ. ಸೊ ಸ್ವಲ್ಪ ಕಾಲ್ಗಿಲ್ಲಿ ತೊಳ್ಕೊಂಡು ಹೋಗೋಕ್ಕಾಗಲ್ಲ. ನೀವು ನೋಡಿ, ಕಾಲಿಡ್ತೀನಿ ಪಚ ನೋಡಿ, ಫುಲ್ಲು ನೀರು. ಮೋರಿ ವ್ಯವಸ್ಥೆ ಸರಿ ಇಲ್ಲ, ಹಾಗೆ ಇನ್ನೇನಿಲ್ಲ. ನಾನೇನು ಮಾಡಿಲ್ಲ. ಇಲ್ಲೇ ಓಡಾಡ್ತಾ ಇರುತ್ತೆ, ನವಿಲುಗಳು ಜಾಸ್ತಿ ಇದೆ ಆ್ಯಕ್ಚುಲಿ. ನಾಗಬನ ನಮ್ಮ ದೇವಸ್ಥಾನ ಮೇಲೆ ಸೂಪರ್. ಮಳೆ ಎಲ್ಲ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಈ ಕಡೆ ನಮ್ಮ ದಕ್ಷಿಣ ಕನ್ನಡ ಕಡೆ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಅವಾಗವಾಗ ಚೂರು ಬರುತ್ತೆ ಅಷ್ಟೇ. ಹೇಳ್ಕೊಳ್ಳೋ ಥರ ಜೋರು, ಭಾರಿ ಜೋರು ಮಳೆ ಎಲ್ಲ ನಿಂತಿದೆ. ಓಹೋ, ಕಾಲು ಮುಳುಗ್ತಾ ಇದೆ ಆಲ್ರೆಡಿ. ಭಾರಿ ಜೋರು ಮಳೆ ಎಲ್ಲ ನಿಂತಿದೆ. ಸೊ ಯಾರಾದರೂ ಮಂಗಳೂರು ಕಡೆ ಬರೋರು, ಧರ್ಮಸ್ಥಳ ಕಡೆ ಬರೋರು ಬರ್ಬೋದು. ಚಾರ್ಮಾಡಿ ಘಾಟು ಒಳ್ಳೆ ವ್ಯೂ ಇದೆ, ಒಳ್ಳೆ ವಾಟರ್ ಫಾಲ್ಸ್ಗಳಿದೆ, ನೋಡ್ಕೊಂಡು ಆರಾಮಾಗಿ ಬರೋದು. ಚಾರ್ಮಾಡಿ ಘಾಟ್ ನಾನು ಮೊನ್ನೆ ಬಂದಾಗ್ಲೂ ಅಷ್ಟೇ ಓಪನ್ನೇ ಇತ್ತು, ಏನು ಕ್ಲೋಸ್ ಏನು ಮಾಡಿಲ್ಲ. ಅದನ್ನು ಚೆನ್ನಾಗಿತ್ತು ಚಾರ್ಮಾಡಿ ಘಾಟ್ ವ್ಯೂ ಎಲ್ಲ ಆ್ಯಕ್ಚುಲಿ. ಸೊ ನಮ್ದು ಇಲ್ಲಿ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಬಂದಮೇಲೆ. ಏಕೆಂತಂದರೆ ನಮ್ಮ ತಂದೆಗೆ ಸ್ವಲ್ಪ ಡಿಸ್ಕು ಬಲ್ಜಾಗಿ ಡಿಸ್ಕು ಬಲ್ಜಾಗ್ಬಿಟ್ಟು ಸ್ವಲ್ಪ ಆಪ್ರೇಷನ್ ಇತ್ತು. ಸೊ ಆದ್ದರಿಂದ ಫುಲ್ಲು ಬ್ಯುಸಿ ಇದೆ ಹಾಸ್ಪಿಟ್ಲಲ್ಲಿ, ಅಲ್ಲಿ ಇಲ್ಲಿ ಓಡಾಡೋದು. ಇವಾಗ ಪರವಾಗಿಲ್ಲ, ದೇವ್ರ ದಯೆಯಿಂದ ಸ್ವಲ್ಪ ಓಕೆ ಆಗಿದ್ದಾರೆ. ಸೊ ಡಿಸ್ಕು ಬಲ್ಜಾಗಿ ಕೆಳಗಡೆ ಕಾಲೆಲ್ಲ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು ಅವ್ರಿಗೆ, ಶಕ್ತಿ ಇಲ್ದಿರೋ ಥರ. ಸೊ ಇವಾಗೆಲ್ಲ ಸರಿ ಹೋಗಿದೆ ದೇವ್ರ ದಯೆಯಿಂದ, ಪರವಾಗಿಲ್ಲ. ಇವಾಗ ಸರಿ ಹೋಗಿದೆ ಅಂದರೆ ಪರವಾಗಿಲ್ಲ, ಒಂದು ರೇಂಜಿಗೆ. ಆಪ್ರೇಷನ್ ಅಂತೂ ಸಕ್ಸಸ್ ಆಗಿದೆ. ಸೊ ಎಲ್ಲರೂ ಪ್ರೇಯರ್ಸ್ ಇರಲಿ, ಆ ದೇವ್ರುಗಳು ಬೇಡ್ಕೊಂಡಿದ್ದೀನಿ ಆದಷ್ಟು ಬೇಗ ರಿಕವರ್ ಆಗಲಿ, ಓಡಾಡೋ ಥರ ಆಗಲಿ ಅಂತ ಫುಲ್ಲಾಗಿ. ಸೊ ನೋಡಿ, ನೀರು ಹೋಗ್ತಾನೇ ಇರುತ್ತೆ ಗುರು, 24 hours ನೀರು ಹೋಗ್ತಾ ಇರುತ್ತೆ. ಇನ್ನು ಎಷ್ಟು ನೀರಿದೆ ನೋಡಿ, ಒಳ್ಳೆ ನೀರು, ಅದು ಫ್ರೆಶ್ಶು ಎಲ್ಲ. ಅಲ್ಲಿ ಮೇಲ್ಗಡೆ ಮೌಂಟೇನಿಂದ ಬರ್ತಾ ಇರೋದು. ರಾಜ ನೋಡಿ, ಇಲ್ಲಿ ರಾಜ ಫುಲ್ಲು ಗಲೀಜು ಮಾಡ್ಕೊಂಬಿಟ್ಟಿದ್ದ. ಒಂದು 5 days ಮನೇಲಿ ಇರಲಿಲ್ಲ, ಆದ್ದರಿಂದ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಒಂದು ಮನೆ ಕ್ಲೀನ್ ಮಾಡಿ ನಾನೇ ಎಲ್ಲ ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ ಆ್ಯಕ್ಚುಲಿ. ಪೂಜೆ ಅಂತೇಳಿ ಮೇಲೆ ಹೋಗಿದ್ನಲ್ಲ ಬೆಳಿಗ್ಗೆನೆ, ಆದ್ದರಿಂದ ಫುಲ್ಲು ನೀರು ಹೋಗ್ತಾ ಇರುತ್ತೆ ನೋಡಿ, ಫಾಲ್ಸ್ ಥರ. ಮೇನ್ ರೋಡ್ ಮನೆ. ಓಕೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು. ಏನು ಹೇಳಿ, ಭಕ್ತಿ ಜಾಸ್ತಿ ಆಗಿದೆ. ಏನು ಮಾಡೋ, ಒಂದೊಂದ್ಸರಿ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಏನು ಸೂಪರಾಗಿದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಏನು ಫೋರ್ಸಲ್ಲಿ ನೀರು ಹೋಗ್ತದೆ, 70 ಫೋರ್ಸಲ್ಲಿ ನೀರು ಹೋಗ್ತದೆ. ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸೂಪರ್ ಗುರು. ಮಳೆಗಾಲದಲ್ಲಿ ಮಾತ್ರ ಸ್ವರ್ಗ, ಬಿಸಿಲುಗಾಲದಲ್ಲಿ ಅಷ್ಟೇ ಸೆಕೆ ಅಷ್ಟೇ ಹಬ್ಬೆ ಇರುತ್ತೆ. ನಮ್ಮ ಚಿಕ್ಕಮ್ಮನ ಮನೆ ಏನಾಗ ಹೆಂಗೆ ಮಾಡಿದ್ದಾರೆ. ಹೋದ್ಸಲಿ ಇಲ್ಲಿ ಕೆಸರು ಗದ್ದೆ ನಡೆಸಿದ್ರು ಪ್ರೋಗ್ರಾಮ್ ನೋಡಿ, ಸೂಪರ್. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೈ ಮುಗ್ದು, ಆಮೇಲೆ ನಮ್ಮ ಕುಟುಂಬದ್ದು ಮನೆ ಒಂದಿದೆ, ಸೊ ಅಲ್ಲಿಗೂ ಹೋಗಿ ಅಲ್ಲೂ ಕೈ ಮುಗ್ದು ಬರಬೇಕು ಅಂತ ಪ್ಲ್ಯಾನು. ನೋಡೋಣ ಹೇಗಾಗುತ್ತೆ ಅಂತೇಳಿ. ಸಾಕಾಗಿದೆ ನೋಡಿ, ಆ ನೀರು ಕಲರ್ ನೋಡಿ, ಫುಲ್ಲು ಪ್ಯಾಂಗಾಂಗ್ ಲೇಕ್ ಥರ ಇದೆ ನೋಡಿ ಅಲ್ಲಿ, ಅಲ್ವಾ, ಸೂಪರ್. ನಮ್ಮ ಚಿಕ್ಕಪ್ಪ
ನೋಡಿ ನಮ್ಮೂರು ದೇವಸ್ಥಾನ ಅಲ್ಲಿದೆ. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಮ್ಮ ಕುಟುಂಬದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆಗೆ. ಇದು ನೋಡಿ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅದು ನಮ್ಮದೇ ಗದ್ದೆ ಊರಲ್ಲಿ. ಲೆಟ್ಸ್ ಗೋ. ತುಂಬ ಜನ. ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಣ್ಕಾಯಿ ಎಲ್ಲ ಮಾಡಿಸಿ ತಿರ್ಗಾ ಮನೆಗೆ ಬಂದಾಯಿತು. ಸೊ ಇವಾಗ ನಮ್ಮ ಕುಟುಂಬದ್ದು ಒಂದು ಏನಪ್ಪ ಇದು ಸಿಗಾಕೋತು, ಇರಲಿ, ಕುಟುಂಬದ್ದು ಒಂದು ಜಾಗ ಇದೆ. ಸೊ ಅಲ್ಲೂ ಕೂಡ ಪೂಜೆ ಇದೆ ಇವತ್ತು. ಅಲ್ಲಿಗೂ ಓಡ್ ಬರೋಣ ಅಂತ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಎಲ್ಲ ಒಟ್ಟಿಗೆ ಹೋಗೋಣ ಕಾರಲ್ಲಿ ಅಂತ ಹೋಗ್ತಾಯಿದ್ದೀವಿ. ಸೊ ಪ್ರಸಾದ ಕೊಟ್ಟು ಹೊರಡೋಣ. ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧಾವದೇತ್ ಪುರುಷ ಐದು ಭಾರತ ಬರಿಕಿತ್ತು ಪೂಜೆ ಎಲ್ಲ ಆಯಿತು. ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಿದು? ಹೊರಕ್ಲೋಡಿ ಕುಟುಂಬದ ಮನೆ, ಕೇದಿಗೆ ಹತ್ರ ಅಲ್ಲ. ಕೇದಿಗೆ ದೇವಸ್ಥಾನ ಕಾರಿಂಜೇಶ್ವರ ದೇವಸ್ಥಾನ. ಕಾರಿಂಜೇಶ್ವರ ದೇವಸ್ಥಾನ ಪಕ್ಕ ಅಂತೆ. ಕಾಡಿದು, ಫುಲ್ಲು ಕಾಡು. ಎಲ್ಲ ಒಂದೊಂದು ಮನೆ ಈ ಥರ ಇದೆ ಅಷ್ಟೇ. ಏನೋ 2ನೇ ಸಲ ಬರ್ತಾರೆ ನನ್ನ ಕುಟುಂಬದ ಮನೆ ಅಂತೇಳಿ. ಎಲ್ಲಿಗೆ? ಬೆಂಗಳೂರಿನ ಕುರ್ನ್ಯ ಫೌಂಡೇಶನ್ ಅಧ್ಯಕ್ಷರು. ಅದು ನಮ್ಮ ಕುರ್ನ್ಯ ಫೌಂಡೇಶನ್ ಅಧ್ಯಕ್ಷರು ನೀವು. ಮತ್ತೆ ನಮ್ಮ ಡಾಕ್ಟರ್ ಅಲ್ಲಿ ಮೇಲಿದ್ದಾರೆ. ಇವರು ಬಾರಿ ಅಪೂರ್ವ, ಬರುವುದಿಲ್ಲ ಇವರು. ಯಾರು? ಇಲ್ಲಿ ಬಂದದ್ದು ಬಾರಿ ಖುಷಿಯಾಗಿದೆ ಅಂತ, ಇನ್ನೂ ಸ್ವಲ್ಪ ಬರ್ತಾ ಇರಬೇಕು ಅಂತ. ಹೌದು, ಹೀಗೆ ನೋಡಿ ಸಕ್ಕತ್ತಾಗಿದೆ ಜಾಗ ಮಾತ್ರ, ಕಾಡಿನ ಮಧ್ಯದಲ್ಲಿ. ನಮ್ಮ ಡಾಕ್ಟರ್ ಜೊತೆಗೆ ಬಂದದ್ದು ಇವತ್ತು ನೋಡಿ. ನಮ್ಮ ಅಣ್ಣ ಡಾಕ್ಟರ್. ಏನಾದರೂ ನಿಮಗೆ ಕಾರ್ಕಳದಲ್ಲಿ ಕಾರ್ಕಳದ ಇದರಲ್ಲಿ ಸಿಗ್ತಾರೆ ನಿಮಗೆ. ಕಾರ್ಕಳ ಇದರಲ್ಲಿ ಸಿಗ್ತಾರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಡಾಕ್ಟರ್ ತುಷಾರ್ ಹೇಳಿದರೆ ಡೈರೆಕ್ಟ್ ಎಂಟ್ರಿ. ಅಲ್ಲ ಡೈರೆಕ್ಟ್ ಎಂಟ್ರಿ. ಈ ವಿಡಿಯೋ ತೋರಿಸಿದ್ರೆ ಡೈರೆಕ್ಟ್ ಎಂಟ್ರಿ. ಯಾವುದೇ ರೀತಿ ತೊಂದರೆ ಅಡಚಣೆ ಏನಿರೋದಿಲ್ಲ. ಕಾರ್ಕಳ ಇದು ಎಂತ ಗೌರ್ಮೆಂಟ್ ಆಸ್ಪತ್ರೆ. ನಿಮಗೆ ಅನಸ್ತೇಶಿಯಾ ಕೊಟ್ಟು ಮಲಗಿಸ್ತಾರೆ. ಎಂತದ ಹಾಗೆಲ್ಲ ಇಲ್ಲ, ಸುಮ್ಮನೆ ಆಮೇಲೆ ಎದುರ್ಬೋದು ಮಾರ. ಎಂತದಿಂದ ಅಮ್ಮ. ಗೋಲ್ಡ್ ಮೆಡಲಿಸ್ಟ್ ಇವರು ನಮ್ಮ ಚಿಕ್ಕಪ್ಪ. ಇವರು ಕುರ್ನಿಯದು ನೆಕ್ಸ್ಟ್ ಹೆಡ್. ಇಷ್ಟು ದಿನ ನಮ್ಮ ತಂದೆ ಅಂತ ಹೇಳ್ತಿದ್ರು, ಅವ್ರೀಗ ರೆಸ್ಟ್ ಅಲ್ಲಿ ಇದ್ದಾರೆ. ಈಗ ಅದನ್ನು ಇವರಿಗೆ ಕೊಟ್ಟಿದ್ದಾರೆ. ಈಗ ನಮ್ಮೆಲ್ಲರ ಅಭಿಪ್ರಾಯ ಇನ್ನು ಇವರ ಕೃಷ್ಣಮೂರ್ತಿ ರಾವ್ ಅವರ ಮಗ ಅವರಿಗೆ ಶ್ರೀಯರಿಗೆ ಕೊಡಬೇಕು. ಅಯ್ಯೋ, ದೊಡ್ಡವರು ಇರುವವರೆಗೂ ನಾನು ತಗೊಂಡು ಇಷ್ಟ ಇಲ್ಲ. ನಮ್ಮ ಅಣ್ಣ ಇದ್ದಾರೆ ದೀಪಕ್ ಅಣ್ಣ. ಬುತ್ತಿ ಊರು ಮಕ್ಕಳಿಗೆ ಏನ ಬುತ್ತಿ ಗೊತ್ತಾಯ್ತು. ಮುಚ್ಚಾಡ್ಬಾರ್ದು ನಾನು ಈಗ ನೋಡಿದ್ರೆ ಫುಲ್ಲು ಫಾರೆಸ್ಟ್. ಫುಲ್ ಆಫ್ ರೋಡ್. ಚಿಕ್ಕಪ್ಪನಿಗೆ ಸ್ವಲ್ಪ ಬೇಜಾರಾಗಿದೆ, ಊಟಕ್ಕೆ ಹೋಗ್ಲಿಲ್ಲ ಅಂತ. ಎಲ್ಲ ಅಲ್ಲ, ಎಲ್ಲ ಇತ್ತು, ಹಪ್ಪಳ ಎಲ್ಲ ಒಳ್ಳೆ ಊಟ. ಬಟ್ ಅನ್ಫಾರ್ಚುನೇಟ್ಲಿ ಟೈಮಿನ ಅಭಾವ, ಸಮಯದ ಅಭಾವದಿಂದ ತುರ್ತು ಕರೆ ಬಂದ ಕಾರಣ ಈಗ ಕಾರ್ಕಳಕ್ಕೆ ಹೋಗ್ಬೇಕು. ಹೋಮ್ ಮಿನಿಸ್ಟರ್ ತೋರಿಸಿದ್ದಾರೆ. HOD ಅವರು ಈಗ
ಜಾಲಿ ಫುಲ್ ಜಾಲಿ. ಅಪ್ಪ ಜಾಲಿ ಗೋಲ್ಡ್ ನನಗೆ ಏನ್ ಗೋಮೂತ್ರ ಆರೋಗ್ಯಕ್ಕೆ ಒಳ್ಳೇದು ಗೋಮೂತ್ರ. ಒಳ್ಳೆ ಜ್ಯೂಸ್ ಆಪರೇಷನ್ ನಡೀತಾ ಇರುತ್ತೆ. ಮಳೆ ಬಂದು ನೀರು ಕಲರೇ ಚೇಂಜ್ ಆಗಿಬಿಟ್ಟಿದೆ. ಮೇಲಿಂದ ಬರೋದಲ್ಲ ಇದು ನೀರು, ಅಲ್ಲೇ ಮೇಲೆ ಬೆಟ್ಟದಿಂದ. ಸೊ ಒಳ್ಳೆ ಊಟ ಆಯಿತು ನಮ್ಮ ಚಿಕ್ಕಮ್ಮನ ಮನೇಲಿ. ಸೊ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಪ್ರಸಾದ ಅಲ್ಲಿದ್ದು ಪ್ರಸಾದ, ಎಷ್ಟು ಪ್ರಸಾದ ಎಳಿಯೋದು. ಓ ಮೈ ಗಾಡ್, ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗ್ತಾಯಿದೆ. ಸ್ವಲ್ಪ ಕೆಲಸ ಬೇರೆ ಇದೆ, ಹೋಗಬೇಕು. ನಾಳೆ ಹೊರಡಬೇಕು ಬೆಂಗಳೂರಿಗೆ. ನೋಡಿ ನಮ್ಮ ದೇವಸ್ಥಾನ ಮತ್ತು ನಾಗಬನ. ಓಕೆ ಲೆಟ್ಸ್ ಗೋ. ಸೊ ಪೂಜೆ ಎಲ್ಲ ಆಯಿತು. ಇವತ್ತಿನ ದಿನ ಸಖತ್ತಾಗಿತ್ತು. ಫುಲ್ಲು ಒಂಥರ ಏನಂತಾರೆ, ಒಂಥರ ದೇವರ ದಿನ ಅಂತ ಹೇಳ್ತಾರಲ್ಲ, ಹಂಗೆ ಫುಲ್ಲು ದೇವರು 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 ಎಲ್ಲ ಕಡೆ. ನಾಗರ ಪಂಚಮಿ ಸ್ಪೆಷಲ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಇರಲಿ. ಸೊ ಇನ್ನೊಂದು ಏನಾಯಿತು ಅಂದರೆ ನೋಡಿ, ಇಲ್ಲಿ ಸ್ವಲ್ಪ ಕರ್ವಲ್ಲಿ ಕಾರ್ ಟಚ್ ಮಾಡಿಬಿಟ್ರು ಯಾರೋ ಬೇರೆ ಕಾರವರು. ಏನು ಹೇಳಿ, ಏನು ಇವಾಗ ತಾನೇ ನನ್ನ ತಂದೆದು ಆಪ್ರೇಷನ್ ಆಗಿ ಸುಧಾರಿಸ್ಕೊತಾ ಇದ್ದೆ. ಇವಾಗ ನೋಡಿದ್ರೆ ಆದಷ್ಟು ಅಷ್ಟು ಬೇಗ ಆಲ್ರೆಡಿ ಇದು ಗಿಫ್ಟು ನೋಡಿ ಸ್ವಲ್ಪ ಡೆಂಟ್ ಆಗ್ಬಿಟ್ಟಿದೆ ಚೂರು ಲೈಟಾಗಿ. ಏನು ಹೇಳಿ, ಬೆಂಗಳೂರಿಗೆ ಹೋಗಿ ಮಾಡಿಸ್ಬೇಕು ತಿರ್ಗಾ. ಏನೋ ಟೈಮು ಏನೋ ಆಯ್ತಪ್ಪ, ಎಲ್ಲ ಮುಗೀತು, ಏನು ಟೆನ್ಷನ್ ಇಲ್ಲ, ಇನ್ನು ಹೋಗ್ಲಿ ಬಿಡಪ್ಪ, ಎಲ್ಲ ಏನೋ ಒಂದು ನಮ್ಮ ತಂದೆ ಚೆನ್ನಾಗಿ ಹುಷಾರಾದರೆ ಸಾಕಪ್ಪ ಅಂತ ಇನ್ನು ಅಂದ್ಕೊಂಡಿದ್ದೆ. ಅವ್ರಿಗೆ ಏನು ಆಪ್ರೇಷನ್ ಆಗಿದ್ದು ಅಂದರೆ, ಹಿಂದ್ಗಡೆ L3 L4 L5 ಏನಿದೆ ಅದ್ರದ್ದು ಡಿಸ್ಕು ಬಲ್ಜಾಗಿ ಸ್ವಲ್ಪ ಕಾಲು ಶಕ್ತಿ ಕಮ್ಮಿ ಆಗಿತ್ತು. ಸೊ ಯಾಕೆಂದರೆ ನರನೆಲ್ಲ ಬ್ಲಾಕ್ ಮಾಡ್ತಾಯಿತ್ತು ಡಿಸ್ಕ್ ಬಲ್ಜಾಗಿದ್ದೀಗ. ಸೊ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ ಇವಾಗ. ಸೊ ಅದ್ರದ್ದು ಆಪ್ರೇಷನ್ ನಡೆದಿದ್ದು KMCಲಿ ಮಂಗಳೂರಲ್ಲಿ ಜ್ಯೋತಿ ಸರ್ಕಲಲ್ಲಿ. ಸೊ ಇವಾಗ ಆ್ಯಸ್ ಆಫ್ ನಾವು ಓಕೆ ಇದ್ದಾರೆ ದೇವ್ರ ದಯೆಯಿಂದ, ಸ್ವಲ್ಪ ಪರವಾಗಿಲ್ಲ. ಅದೇ ರಿಕವರ್ ಆಗ್ತಾ ಇದ್ದಾರೆ. ಇನ್ನು 1 ವೀಕ್ 7-8 ಡೇಸ್ ಆಗಿದೆ ಅಷ್ಟೇ. ಸೊ ರಿಕವರ್ ಆಗ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಆಯಿತು, ಮುಗೀತು ಅಂದ್ಕೊಂಡ್ರೆ ನೋಡಿ ಇದು ಗಿಫ್ಟ್ ಕೊಟ್ಟರು ದೇವರು. ಇದೆಲ್ಲ ಇಲ್ಲೂ ಕೂತ್ಕೊಂಡು ಹೋಗಿದ್ದಾರೆ ನೋಡಿ. ಇಲ್ಲಿ ಲೇಡಿ ಡ್ರೈವ್ ಮಾಡ್ತಾ ಇದ್ದಿದ್ದು ಕರ್ವು, ಇಲ್ಲಿ ಬ್ರಹ್ಮಗಿರಿ ಕರ್ವ್ ಇದೆ. ಸೊ ಕರ್ವಲ್ಲಿ ಫುಲ್ಲು ರೈಟಿಗೆ ಬಂದುಬಿಟ್ಟಿದ್ದಾರೆ. ನಾನು ಎಷ್ಟು ಅಂತ ಲೆಫ್ಟಿಗೆ ತಗೊಳ್ಳಿ ಹೇಳಿ, ಅಲ್ಲಿ ಕೆಳಗಡೆ ಹಳ್ಳ ಬಡ್ ಅಂತ ಬಂದು ಡೈರೆಕ್ಟಾಗಿ ಉಚ್ಕೊಂಡು ಹೋದ್ರು. ಅವ್ರದ್ದು ಬಂಪರ್ ಫುಲ್ಲು ಕೆಳಗಡೆ ಇಳ್ದಿತ್ತು. ಅದಾದಮೇಲೆ ಲೈಟ್ ಸ್ವಲ್ಪ ಕೆಳಗಡೆ ಇಳ್ದಿತ್ತು ಬಂಪರ್ ಇಳ್ದಿದ್ದರಿಂದ. ಸೊ ರೆನಾಲ್ಟ್ ಕಾರು, ಏನು ಮಾಡೋಣ ಹೇಳಿ, ಅಯ್ಯೋ ಸ್ಕಾಲಾನ ಯಾವುದೋ ಬರುತ್ತಲ್ಲ ರೆನಾಲ್ಟಲ್ಲಿ, ಅದು ಏನೋ ನಮ್ಮ ಟೈಮೇ ಸರಿ ಇಲ್ಲ ಅದು, ಏನು ಮಾಡೋಣ. ಇರಲಿ, ತೊಂದರೆ ಇಲ್ಲ, ಆಗ್ತಾ ಇರುತ್ತೆ, ಎಲ್ಲ ಅನುಭವಿಸ್ತಾ ಇರಬೇಕು. ಅದೇನೇನೋ ಮನೇಲಿ ಬೆಳೆದಿರೋದು ಬರೀ ಏನೋ ಕಣ್ಣು ಬಿದ್ದುಬಿಟ್ಟಿದೆ ಏನೋ ನಮ್ಮ ಹುಡುಗಂಗೆ. ಅಯ್ಯೋ ಮೊನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದಿದೆ, ಇವಾಗ ತಿರ್ಗಾ ಇದು. ಅಯ್ಯೋ ಏನು ಮಾಡೋದು ಹೇಳಿ, ನಮ್ಮ ಟೈಮೇ ಸರಿ ಇಲ್ಲ. ಒಂದಾದ್ಮೇಲೆ ಒಂದು. ಅಯ್ಯೋ ರಾಮಚಂದ್ರ. ಓಕೆ, ಸೊ ನಮ್ಮ ಮನೆಯಿಂದ ಹಿಂದ್ಗಡೆ ಏನಿದೆ ಫುಲ್ಲು ಕಾಡ್ ಥರ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಇಲ್ಲೇ ನಾವು ಆಫ್ ರೋಡು ಗಾಡಿ ಎತ್ಕೊಂಡು ಹೋಗಿದ್ದಿದ್ದು, ನಾನು, ಗಿರಿ, ಅಭಿ, ಕೃಷ್ಣ, ನಿರಂಜನ್ನು ಎಲ್ಲ ಬಂದಾಗ ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಇಲ್ಲೇ ಬಂದಿದ್ದು. ಸೊ ಫುಲ್ಲು ನೋಡಿ ಹೆಂಗಿದೆ, ಫುಲ್ಲು ನೀರು ಹರಿತಾ ಇದೆ, ಫ್ರೆಶ್ ವಾಟ್ರ್ ನೋಡಿ. ಇಲ್ಲಿ ಫುಲ್ಲು ಹಂಗೆ ಇದೆ ಟ್ರೈಲ್ಸಲ್ಲಿ, ನೀರು ಕಾಣಿಸ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ ನೋಡಿ. ಫುಲ್ಲು ಅದರಲ್ಲೇ ಟ್ರೈಲ್ಸ್ ಮಾಡ್ಬೋದು. ಫುಲ್ಲು ಹಂಗೆ ಅದು ಹೆಂಗೆ ನೀರು ಹರ್ಕೊಂಬರ್ತಾ ಇದೆಯೋ ಅದರಲ್ಲೇ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ನೋಡಿ. ಇಲ್ಲೆಲ್ಲ ನೀರು ಬರ್ತಾಯಿದೆ, ಸಕ್ಕತ್ತಾಗಿದೆ ಒಂಥರ ಹೇಳಬೇಕು ಅಂತಂದರೆ. ಹಾ ಫ್ರೆಶ್ ವಾಟ್ರು. ಏನು ಹೇಳಿ ನೋಡಿ, ಈ ನೋಡಿ ಹಿಂಗೋಗಿ ನಾವು ಟ್ರೈಲ್ಸ್ ಮಾಡಿಕೊಂಡು ಆ ಕಡೆಯಿಂದ ಬಂದಿದ್ದು ಹೆಂಗಿದೆ ಅಲ್ಲ ನೋಡಿ ಇದು. ಸೂಪರು. ಆ ಕಡೆ ತೋರಿಸ್ತೀನಿ ರೀ. ಇಲ್ಲೊಂದು ಆ್ಯಕ್ಚುಲಿ ದೇವಸ್ಥಾನ ಇದೆ, ಬಟ್ ನಾವಲ್ಲಿ ಪೂಜೆ ಮಾಡಲ್ಲ. ಬೇರೆ ಯಾರೋ ಮೊದಲು ಪೂಜೆ ಮಾಡ್ತಾಯಿದ್ದೆ ಅಂತ ಬಂದ್ಬಿಟ್ಟು ಅವ್ರದ್ದು ಇವಾಗ ಬಿಟ್ಬಿಟ್ಟಿದ್ದಾರೆ, ಯಾರೂ ಬರೋದೇ ಇಲ್ಲ ಇಲ್ಲಿ ನೋಡಿ.
ಇದು ಹೆಂಗೆ ಹೋಗುತ್ತೋ ಹಂಗೆ ಹೋದರೆ ಫುಲ್ಲು ಸಖತ್ ಒಳ್ಳೆ ಮಜಾ ಬರುತ್ತೆ ಇಲ್ಲಿ ಟ್ರೈಲ್ಸ್ ಮಾಡೋಕ್ಕೆ. ಒಳ್ಳೆ ಅಡ್ವೆಂಚರ್ ಮಾಡ್ಬೋದು ನೋಡಿ ಬಾಯ್ಸ್. ಯಾರಾದರೂ ಬರೋಂಗಿದ್ರೆ ಮಾಡೋಣ ಅಡ್ವೆಂಚರು. ಇನ್ನು ಮುಂದೆ ಎಲ್ಲ ತೋರಿಸ್ತೀನಿ. ಅಲ್ಲಿ ನಮ್ಮ ಗದ್ದೆ ಹೋಗ್ಬಿಟ್ರಂತೂ ಒಳ್ಳೆ ಆಟ ಆಡ್ಬೋದು. ಗಾಡಿ ಈಚೆ ಬರೋದೇ ಇಲ್ಲ. ಫುಲ್ಲು ಮುಳ್ಳಿನ ಗಿಡ ಗುರು, ಹುಷಾರಾಗಿ ಹೋಗ್ಬೇಕು. ಯಪ್ಪ, ನಮ್ಮ ಗದ್ದೆ ಒಳಗಡೆ ಹೋಗ್ಬಿಟ್ರೆ ಕಾಲಿಟ್ರೆ ಕಾಲು ತೆಗಿಯೋಕ್ಕಾಗಲ್ಲ, ಅಷ್ಟೊಂದು ನೀರಿದೆ. ಇಲ್ಲೂ ನೋಡಿ ಫುಲ್ಲು ನೀರು ಬಂದ್ಬಿಟ್ಟಿದೆ. ಓ ಮೈ ಗಾಡ್, ಹೋಗೋಕ್ಕಾಗಲ್ಲ ಅನಿಸುತ್ತೆ. ಕಾಲು ಕಚ್ಕೊಬಿಟ್ರೆ ಭಯಂಕರವಾಗಿದೆ ಗುರು. ಫುಲ್ಲು ಅಡ್ವೆಂಚರ್ ಇದು. ಫುಲ್ಲು ನೀರು ಬ್ಲಾಕ್ ಕಡೆಯಿಂದ ಹೋಗ್ಬೋದು. ಸೊ ಎಲ್ಲಿ ನೀರಿದೆ ಎಲ್ಲಿ ನೀರಿಲ್ಲ ಅಂತಲೇ ಗೊತ್ತಾಗಲ್ಲ. ಇಟ್ಟರೆ ಆಮೇಲೆ ಕಾಲು ಕಚ್ಕೊಬಿಟ್ರೆ ಕಾಲು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲ ನೀರಿಲ್ಲ ಸದ್ಯ. ನೋಡಿ ಪಚ 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 ಅಂತ. ಓಹೋ, ಎಲ್ಲ ನೀರಿದೆ ನೋಡಿ, ಗೊತ್ತೇ ಆಗಲ್ಲ ಇಲ್ಲಿ. ಮುಂದ್ಗಡೆ ಹೋಗಿ ನೋಡೋಣ. ಹೋಗೇ ಇಲ್ಲ. ನಾಳೆ ವಾಪಸ್ ಹೋಗಬೇಕು ಆ್ಯಸ್ ಯೂಶುವಲ್ ಬ್ಯಾಕ್ ಟು ನಮ್ಮ ನಾರ್ಮಲ್ ಲೈಫು. ಏನು ಮಾಡೋಣ, ಆಯಿತು ಇಷ್ಟು ದಿವಸ, ಒಂದು 10 ದಿವಸ ಆಯಿತು ಇಲ್ಲಿಗೆ ಬಂದು. ಆಲ್ ಆಫ್ ಸಡನ್ ಬರಬೇಕಾಗಿ ಬಂತು. ನಮ್ಮ ತಂದೆ ಹುಷಾರಿಲ್ದಿರೋದ್ರಿಂದ ತೊಂದರೆ ಇಲ್ಲ. ಹೆಂಗಿದೆ ಮುಂದೆ ಹೊರಗಡೆ ತೋರಿಸ್ತೀನಿ ಬನ್ನಿ. ಇಲ್ಲೂ ನೀರು ಹೋಗ್ತಾ ಇರುತ್ತೆ, ಸೌಂಡ್ ಬರ್ತಾಯಿದೆ. ಮುಂದೆ ಎಲ್ಲೋ ದೊಡ್ಡದಾಗಿ ನೋಡಿ, ಇಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ. ನೋಡಿ ಪಾಂಡ್ ಥರ. ಆ್ಯಕ್ಚುಲಿ ಮುಂದೆ ಫಾಲ್ಸ್ ಥರ ಎಲ್ಲೋ ಇದೆ, ನೋಡೋಣ. ಯಾರೂ ಓಡಾಡಲ್ಲ ಇಲ್ಲಿ ಇವಾಗ. ಮುಂಚೆ ಎಲ್ಲ ಇಲ್ಲೆಲ್ಲ ಇದ್ರದ್ದು ಯಾವುದ್ರದ್ದು ಗೇರ್ ಬೀಜದ ಮರ ಇತ್ತು. ಸೊ ಅಂದರೆ ಇದು ಗೋಡಂಬಿ ಮರ. ಸೊ ಅದರಲ್ಲಿ ಗೋಡಂಬಿ ತೆಗಿಯೋದಕ್ಕೆ ವಾರ ಅಂದರೆ 3 ಡೇಸ್ಗೊಂದ್ಸಲಿ ನಾನು ನಮ್ಮ ತಂದೆ ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ವಿ. ಇವಾಗೆಲ್ಲ ಏನು ಹೇಳಿ ಎಲ್ಲ ಸ್ಟಾಪು. ಹಾಗೆ ಕೆರಡೆ ಬಿದ್ದು ಹಾಳಾಗ್ತಾ ಇರುತ್ತೆ, ಯಾರು ತೆಗಿಯೋರು ಇಲ್ಲ. ನಮ್ಮ ತಂದೆಗೂ ವಯಸ್ಸಾಯಿತು, ಅವ್ರಿಗೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಹಿಂಗೆ ನಾವು ಬಂದಿದ್ದು, ಗಾಡಿ ಎತ್ಕೊಂಡು ಹಿಂಗೆ ಹೋಗಿ ಹಂಗೆಲ್ಲ ಹೊರಡೆ ಹೋಗಿದ್ದು. ಹೆಂಗಿದೆ ನೀರು, 2 ಕಡೆಯಿಂದ ನೀರು ಬರ್ತಾಯಿದೆ. ಓಹೋ, ಇದೆಲ್ಲ ನಾನೇ ನೋಡಿಲ್ಲ ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ. ಬಟ್ ಒಂದೊಂದು ಪ್ಲಾಸ್ಟಿಕ್ ಕವರ್ಗಳು ಅದು ಎಲ್ಲಿಂದ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. 2 ಸೇರಿ ಹೋಗೋದು ಇದು. ಓಕೆ ಸೂಪರು. ತುಂಬ ದಿವಸ ಆಯ್ತು ಈ ಕಡೆ ವಾಕ್ ಹೋಗಿ, ನೋಡ್ಕೊಂಡು ಹೋಗೋಣ. ಅಲ್ಲೆಲ್ಲ ನೀರು, ಇವಾಗ ಮಳೆ ಕಮ್ಮಿ ಆಗಿದೆ ಅಂತ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಇಲ್ಲಾಂದರೆ ಹೆವಿ ಫೋರ್ಸಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ ನೀರು. ಒಳ್ಳೆ ಮಜಾ ಟ್ರೇಲ್ಸ್ ಮಾಡೋದಕ್ಕೆ. ಇಲ್ಲಿ ಏನಂತ ಹೇಳಿದ್ರೆ, ಇಷ್ಟು ದೊಡ್ಡ ಕಾಡಿದೆ, ಪ್ರಾಣಿಗಳು ಯಾವುದೂ ಇಲ್ಲ. ಹಂದಿ ಬಿಟ್ಟರೆ, ಕಾಡಂದಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಷ್ಟೇನು ಜಾಸ್ತಿ ಪ್ರಾಣಿಗಳು ನಾನಂತೂ ನೋಡಿಲ್ಲ ಇದುವರೆಗೂ. ಅದು ಬಿಟ್ಟರೆ ಮೊಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಕಡ್ದ್ಬಿಟ್ಟವ್ರೆ ನೋಡಿ ಹೆಂಗಿದೆ ಅಂತ ನಮ್ಮ ಕಾಡು. ಒಳ್ಳೆ ನೀರು ಹರಿತಾ ಇದೆ, ಎಲ್ಲ ಇದೆ. ಮತ್ತು ನಮ್ಮ ಮನೆ ಆ ಕಡೆ ಹೋಯ್ತು ಅಂದರೆ ಕೆಳಗಡೆ ಒಂದು ಇದು ಕೂಡ ಇದೆ, ಏನಂತಾರೆ ಪಾಂಡು. ಸೊ ನೀರು ಸ್ಟೋರ್ ಆಗಿರುತ್ತೆ ಅಲ್ಲಿ ಯಾವಾಗಲೂ. ಇವಾಗ ನಾನು ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ರೂಟೆಲ್ಲ ಮಿಸ್ ಆಗ್ಬಿಟ್ರೆ ಆಮೇಲೆ ಎಲ್ಲೆಲ್ಲ ಹೋಗ್ಬಿಟ್ರೆ ಏನು ಹೇಳಿ. ಹೆಂಗಿದೆ ಇದು, ದಟ್ಟವಾದ ಕಾಡು ಥರ ಇದೆ. ಏನೋ ಇದೆ ಅಲ್ಲಿ, ಏನಿಲ್ಲ. ಆದರೆ ಯಾವ ಕಡೆ ಹೋಗೋದು ಗುರು, ರಾಂಗ್ ಸೈಡ್ ಬಂದ್ಬಿಟ್ನಾ. ಅಯ್ಯಪ್ಪ, ಈ ಕಾಡಲ್ಲೇ ಹಿಂಗೆ. ಇನ್ನು ದೊಡ್ಡ ಕಾಡುಗಳೆಲ್ಲ ಇನ್ನೆಂಗಿರುತ್ತಲ್ವ, ಕಳೆದೋದ್ರೆ ಮುಗೀತು ಕತೆ ಅಷ್ಟೇ. ಅಪ್ಪ, ಆವಾಗಲೇ ಹೇಳ್ದಂಗೆ ಇಲ್ಲಿ ಪ್ರಾಣಿಗಳು ಅಂತೇಳಿದ್ರೆ ಏನಿಲ್ಲ. ಹಾವು, ಅದು ಮೊಲ, ಕಾಡಂದಿ. ಇನ್ನೊಂದೇನೆಂದರೆ ನಮ್ಮದು ಪ್ರಾಪರ್ಟಿ ರೋಡ್ ಸೈಡ್ ಇರೋದ್ರಿಂದನೇ ಮಿಸ್ ಆಗೋ ಚಾನ್ಸಸ್ ಕಮ್ಮಿ. ಬಟ್ ಹೊರಗಡೆ ಹೋಯ್ತು ಅಂದರೆ ಒಳಗಡೆ ಹೋದರೆ ಫುಲ್ಲು ಗೊತ್ತೇ ಆಗೋದಿಲ್ಲ ಯಾವ ಕಡೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು. ಫುಲ್ಲು ಒಂಥರ ಇದು ಬಲೆ ಅಂತಾರೆ ಅದಕ್ಕೆ ಬಲ್ಲೆ ಅಂತಾರೆ. ಸೊ ಅದಿದೆ ಫುಲ್ಲಾಗಿ, ಓಡೋ ಚಾನ್ಸೇ ಇಲ್ಲ ಹೋಗೋದಕ್ಕೆ, ಆ ಥರ ಇದೆ. ಏನು ಹೇಳಿ. ಒಟ್ಟಿನಲ್ಲಿ ಒಂದು ಟೈಮಲ್ಲಿ ಇಲ್ಲೆಲ್ಲ ನಾವು ಕೆಲಸನೂ ಮಾಡಿದ್ದೀವಿ ಆ್ಯಕ್ಚುಲಿ. ಈ ಏನು ಎಲೆಗಳೆಲ್ಲ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ತೊಗೊಂಡೋಗಿ ಕೊಟ್ಟಿಗೆಗೆ ಹಾಕ್ತಾಯಿದ್ವಿ. ಏನಕ್ಕೆ ಅಂತಂದರೆ, ಒಂದು ಬಿಸಿನೀರಿಗೆ ಆಗೋದು, ಇನ್ನೊಂದು ಹಸುಗಳಿಗೆ ಮಲ್ಕೊಳ್ಳೋದಕ್ಕೆ ಒಂಥರ ಹಾಸಿಗೆ ಥರ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದೂ ಆಗೋದು, ಎರಡಕ್ಕೂ ಯೂಸ್ ಆಗೋದು. ಬಿಸಿನೀರು ಮಾಡೋದಕ್ಕೂ ಇದಕ್ಕೂ 2 in 1. ಏನು ಜಾಲಿ ಅಲ್ವಾ. ನೋಡಿ ಇಲ್ಲೇ ರೋಡ್ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲೇ ರೋಡ್ ಇದೆ. ಇವರು ಇಲ್ಲೆಲ್ಲ ಇರೋ ಮನೆಗಳವರು ಯಾರೋ ಗೊತ್ತಿಲ್ಲ. ನೋಡಿ ಇಲ್ಲಿ ಜಾಗ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಬರೋದಕ್ಕೆ. ಒಳಗಡೆ ಬಂದ್ಬಿಟ್ಟು ನೋಡಿ ಈ ರೇಂಜ್ಗೆ ಈ ಥರ ಪ್ಲಾಸ್ಟಿಕ್ಸ್ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಒಳಗಡೆ.
ಏನು ಹೇಳೋಣ ಹೇಳಿ ಇವ್ರಿಗೆ? ಜಾಲಿ ಅಲ್ವಾ ನೋಡಿ, ಬರೋದು ಇಲ್ಲಿ ಈ ಥರ ಬಿಸಾಕೋದು ಹೋಗೋದು. ಏನು ಗುರು ಹಾಂ, ಏನು ಹೊಟ್ಟೆಗೆ ಅನ್ನ ತಿಂತೀರೋ ಏನು ತಿಂತೀರೋ ಗೊತ್ತಿಲ್ಲ, ಒಳಗಡೆ ಬಂದು ಹಿಂಗೆ ಬಿಸಾಕ್ತಿರಲ್ಲ. ಹಾಂ ಥೂ, ಕರ್ಮ ಕಾಂಡ. ಸರಿ, ಎಲ್ಲದು ಈ ಥರ ಮೋರಿಗೆ ಬಿಸಾಕ್ಬಿಡ್ತಾರೆ. ಇಲ್ಲಾಂದರೆ ಅಲ್ಲಿ ಮೋರಿಗೆ ಬಿಸಾಕಿದ್ರೆ ಅದೇನಾಗುತ್ತೆ ಅಂದರೆ ನಮ್ಮನೆಯಿಂದನೇ ಪಾಸ್ ಆಗಬೇಕು, ನೀರು ಬ್ಲಾಕ್ ಆಗಿಬಿಡುತ್ತೆ. ನೀರು ಹೋಗಲ್ಲ, ಈ ಕಡೆ ಇದೂ ಇಲ್ಲ. ಸೂಪರ್ ಅಲ್ವಾ? ಏನು ಜನನ ಗುರು, ಯಾವಾಗ ಬುದ್ಧಿ ಬರುತ್ತೆ ಜನಕ್ಕೆ ಗೊತ್ತಿಲ್ಲ. ನೀವು ಅಷ್ಟೇ ಪ್ಲಾಸ್ಟಿಕ್ಸ್ನ ಅಲ್ಲಿ ಎಲ್ಲಂದ್ರಲ್ಲಿ ಬಿಸಾಕ್ಬಿಡಿ ದಯವಿಟ್ಟು. ಪ್ಲಾಸ್ಟಿಕ್ಸ್ ಬಿಸಾಕೋದ್ರಿಂದ ಅದು ಕರಗೋದು ಇಲ್ಲ, ಏನೂ ಆಗೋದು ಇಲ್ಲ. ಅಂಟಿಲ್ ಅನ್ಲೆಸ್ ನೀವು ಅದನ್ನು ಸುಡ್ತೀರೋ ಏನು ಮಾಡ್ತೀರೋ ಅಲ್ಲಿವರೆಗೂ ಅದು ಡಿಸಾಲ್ವ್ ಆಗೋದೇ ಇಲ್ಲ. ಅಷ್ಟು ಇದು ಎಷ್ಟು ವರ್ಷಗಳು ಆದ್ರೂ ಹೋಗೋದಿಲ್ಲ. ಅದು ಹಿಂಸೆ, ಟಾರ್ಚರು. ಈ ಡೈಪರ್ಗಳು ಅದು ಅಷ್ಟೇ. ಡೈಪರ್ ನನ್ನ ಮಗನಿಗೂ ಹಾಕ್ತೀನಿ, ಅದನ್ನ ಎಲ್ಲಿ ಬಿಸಾಕಬೇಕು ಅಲ್ಲಿ ಬಿಸಾಕ್ತೀನಿ ತೊಗೊಂಡೋಗಿ. ಏನು ಕರ್ಮ ಬಿಡು, ಬೇಜಾರಾಗುತ್ತೆ. ಇಷ್ಟು ಒಳ್ಳೆ ಪ್ರಕೃತಿ ಹೊರಡೆ ಬಂದು ಕಸ ಎಸಿತಾರೆ. ಸೂಪರ್. ಓಕೆ, ಇನ್ನೂ ಮೇಲೆ ಹೋಗೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಇದ್ದಿದ್ದು ಬಲೆ ನೋಡ್ಬಿಟ್ಟು ತಲೆ ಕೆಟ್ಟೋಯ್ತು. ಹೋಗಕ್ಕೆ ಜಾಗನೇ ಇಲ್ಲ ಇಲ್ಲಿ, ಆ ಥರ ಇದೆ ಅದು. ಹೀಗೆ ವಾಪಸ್ ಬಂದ್ಬಿಟ್ಟೆ ಗುರು. ನೋಡೋದಲ್ಲ, ನಮ್ಮ ಚಿಕ್ಕಪ್ಪನ ಮನೆ ಹತ್ರನೂ ಅಷ್ಟೇ, ಫುಲ್ಲು ನೀರು ಎನಿ ಟೈಮ್ ಹರಿತಾನೇ ಇರುತ್ತೆ. ಇನ್ನು ಮಳೆಗಾಲ ಫುಲ್ಲು ನಿಲ್ಲೋರ್ಗು ಮಳೆ ಆನ್ ಆ್ಯಂಡ್ ಆಫ್ ಥರ ಬರ್ತಾಯಿದೆ. ಇವತ್ತು ಬಿಸಿಲಿತ್ತು ಸ್ವಲ್ಪ ಟೈಮು, ಅದಾದಮೇಲೆ ತಿರ್ಗಾ ಮಳೆ ಬಂತು. ಒಂದು 2-3 ಸಲ ಮಳೆ ಬಂತು ಸಂಜೆ ಟೈಮಲ್ಲಿ. ಇವಾಗ ಒಂದು 2 hours ಇದರಲ್ಲಿ 3 ಸಲ ಜೋರಾಗಿ ಮಳೆ ಬಂತು, ಸಕಾಲಾಯಿತು. ಈ ಮಳೆ ಬಂದಾಗ ಫುಲ್ಲು ನೀರು ಫುಲ್ಲು ಮಣ್ಣು ಕಲರ್ ಬರುತ್ತೆ, ಬಿಸ್ಕೆಟ್ ಕಲರು. ಮಳೆ ನಿಂತಮೇಲೆ ಫುಲ್ಲು ಫ್ರೆಶ್ ವಾಟ್ರು. ಪ್ರಕೃತಿ. ಓಕೆ, ಸೊ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಕತ್ಲೇನೋ ಆಗೋಯ್ತು. ಹೆಂಗೆ ಹೋಯ್ತು ಇವತ್ತಿನ ದಿವಸ ಅಂತಲೇ ಗೊತ್ತಾಗಲಿಲ್ಲ ಗುರು. ನೈಟೇ ಆಗೋಯ್ತು. ನಾಳೆ ಬೆಳಿಗ್ಗೆ ಎದ್ದು ಇಲ್ಲಿಂದ ನಾನು ಸಾಂಗ್ಲಿಗೆ ಹೊರಡೋದು. ಸಾಂಗ್ಲಿಗೆ ಹೋಗಿ ನನ್ನ ಮಗನ ಮತ್ತು ನನ್ನ ವೈಫ್ನ ಮೀಟ್ ಮಾಡಿ ಸುಮಾರು ಒಂದು 2 ತಿಂಗಳಾಗ್ತಾ ಬಂತು. ಲಡಾಖ್ ಇಂಥ ಮುಂಚೆ ಕಳಿಸ್ಕೊಟ್ಟಿದ್ದು, ಅದಾದಮೇಲೆ ಹೋಗೋಕ್ಕೆ ಆಗಿಲ್ಲ. ಇರಲಿ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಸೊ ನಾಳೆ ಹೋಗ್ತಾಯಿದ್ದೀನಿ, ಖುಷಿ ಆಗ್ತದೆ. ಮಗು ನೋಡೋಕೆ ಹೋಗ್ತಾಯಿದ್ದೀನಿ ಅಂತ. ಒಂದು ಕಡೆ ಬೇಜಾರಾಗ್ತಾಯಿದೆ, ತಂದೆ ತಾಯಿನ ಬಿಟ್ಟು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ತಂದೆಗೆ ಹುಷಾರಿಲ್ವಲ್ಲ, ಸೊ ಆದ್ದರಿಂದ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಡೇನ ಲಾಸ್ಟಲ್ಲಿ ಒಂದು ಇಲ್ಲೇ ನಮ್ಮ ಮಡಂತೇರ್ ಅಂತ ಒಂದು ಊರಿದೆ. ಸೊ ಅಲ್ಲಿ ಹೋಗಿ 3 ಕಿಲೋಮೀಟ್ರಿಂದ ಅಲ್ಲೋಗಿ ಅಲ್ಲಿ ಚಾಟ್ಸ್ ಎಲ್ಲ ತಿಂದ್ಕೊಂಡು, ನಾನು ನನ್ನ ಕಸಿನು ಮತ್ತು ನನ್ನ ಫ್ರೆಂಡು 3 ಜನ ಚಾಟ್ಸ್ ಎಲ್ಲ ತಿಂದ್ಕೊಂಡು ಖುಷಿಯಾಗಿ ಮಾತಾಡಿಕೊಂಡು, ಮತ್ತು ನಮ್ಮ ತಂದೆಗೆ ಸ್ವಲ್ಪ ಬಟ್ಟೆ ತೊಗೊಂಡು ಬಂದೆ ಮನೆಗೆ. ಬಟ್ ಏನು ಬೇಜಾರು ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಕಾರು ಲೇಟಾಗೋಯ್ತು. ಸೊ ಅದೊಂದೇ ಬೇಜಾರು ನನಗೆ. ಏನು ಮಾಡೋಣ ಹೇಳಿ, ಎಲ್ಲ ಆಗುತ್ತೆ ರೋಡ್ ಅಂದಮೇಲೆ. ಇಲ್ಲಿ ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಬೇಜಾರಷ್ಟೇ. ಅದೊಂದು ಏನೋ ಎಮೋಷನ್ ಇರುತ್ತಲ್ವ, ಸ್ವಲ್ಪ ಏನಾದರೂ ಆಯಿತು ಅಂದರೆ ಬೇಜಾರಾಗುತ್ತೆ. ಇಲ್ಲಿ ತೊಂದರೆ ಇಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲಿಂದ ನಾನು ಸಾಂಗ್ಲಿಗೆ ಹೋಗೋದನ್ನು ನೋಡ್ತೀರಾ. ಮತ್ತೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ ಫ್ರಾಮ್ ಬಳ್ಳಾಮಂಜ, ದಕ್ಷಿಣ ಕನ್ನಡ. ಬಾಯ್ ಬಾಯ್.